ಲಕ್ಕುಂಡಿ ಕೋಟಿ ವೀರಭದ್ರೇಶ್ವರ ದೇವಸ್ಥಾನ ಸಂಪೂರ್ಣ ಇತಿಹಾಸ ಕನ್ನಡದಲ್ಲಿ. ಹಿಂದೂ ದೇವಾಲಯ ಕೋಟಿ ವೀರಭದ್ರೇಶ್ವರ ದೇವಸ್ಥಾನ ಲಕ್ಕುಂಡಿ ಇತಿಹಾಸ. ಕೋಟಿ ವೀರಭದ್ರೇಶ್ವರ ದೇವಸ್ಥಾನವು ಕರ್ನಾಟಕದ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಇರುವ ಅತ್ಯಂತ ಪುರಾತನ ಹಾಗೂ ಪ್ರಸಿದ್ಧ ಶೈವ ದೇವಾಲಯವಾಗಿದೆ. ಈ ದೇವಾಲಯವು ಮುಖ್ಯವಾಗಿ ಕಲ್ಯಾಣಿ ಚಾಲುಕ್ಯ, ಪಶ್ಚಿಮ ಚಾಲುಕ್ಯ ವಂಶದ ಕಾಲಕ್ಕೆ ಸೇರಿದದ್ದು. ಸ್ಕ್ರಾಲ್ ನಿರ್ಮಾಣ ಕಾಲ ಮತ್ತು ರಾಜವಂಶ. ಈ ದೇವಸ್ಥಾನವನ್ನು ಸುಮಾರು ಕ್ರಿ. ಶ. 11ನೇ 12ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ನಿರ್ಮಾಣಕ್ಕೆ ಪ್ರಮುಖವಾಗಿ ಚಾಲುಕ್ಯ ರಾಜರು, ವಿಶೇಷವಾಗಿ ವಿಕ್ರಮಾದಿತ್ಯ ವಿ ಅವರ ಆಶ್ರಯ ದೊರಕಿದೆ. ಲಕ್ಕುಂಡಿ ಆಗಿನ ಕಾಲದಲ್ಲಿ ಕಲಾ, ವಿದ್ಯೆ ಮತ್ತು ಧಾರ್ಮಿಕ ಕೇಂದ್ರವಾಗಿತ್ತು. ತ್ರಿಶೂಲ ಸಂಕೇತ ದೇವಾಲಯದ ಮುಖ್ಯ ದೇವತೆ. ಈ ದೇವಾಲಯದ ಪ್ರಧಾನ ದೇವರು ಶ್ರೀ ಕೋಟಿ ವೀರಭದ್ರೇಶ್ವರ. ವೀರಭದ್ರನು ಶಿವನ ರೌದ್ರ ಅವತಾರ ಎಂದು ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಕೋಟಿ ಎಂಬ ಪದವು ಅಪಾರ ಶಕ್ತಿ ಹಾಗೂ ಮಹಿಮೆಯನ್ನು ಸೂಚಿಸುತ್ತದೆ. ಮಾದರಿ ಕಟ್ಟಡ ವಾಸ್ತುಶಿಲ್ಪ ವೈಶಿಷ್ಟ್ಯ. ದೇವಾಲಯವು ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆ. ನಕ್ಷತ್ರಾಕಾರದ ಸ್ಟಾರ್ ಶೇಪ್ ವೇದಿಕೆ, ಸೂಕ್ಷ್ಮ ಕೆತ್ತನೆಗಳಿಂದ ಅಲಂಕರಿಸಲಾದ ಕಂಬಗಳು, ಗರ್ಭಗುಡಿ, ಅಂತರಾಳ, ನವರಂಗ ಮತ್ತು ಮುಖಮಂಟಪ ಹೊಂದಿದೆ. ಕಲ್ಲಿನ ಮೇಲಿನ ಶಿಲ್ಪಗಳಲ್ಲಿ ದೇವದೇವತೆಗಳು, ಯಕ್ಷ ಗಂಧರ್ವರು, ನೃತ್ಯ ಭಂಗಿಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಮಣ್ಣಿನ ಹಣತೆ. ಧಾರ್ಮಿಕ ಮಹತ್ವ. ಈ ದೇವಸ್ಥಾನವು ಶೈವ ಭಕ್ತರ ಪ್ರಮುಖ ತೀರ್ಥಕ್ಷೇತ್ರವಾಗಿದೆ. ಮಹಾಶಿವರಾತ್ರಿ, ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆ ಉತ್ಸವಗಳು ನಡೆಯುತ್ತವೆ. ಸ್ಥಳೀಯ ಜನರಲ್ಲಿ ಈ ದೇವಾಲಯ ಅಪಾರ ಭಕ್ತಿ ಮತ್ತು ನಂಬಿಕೆಯನ್ನು ಹೊಂದಿದೆ. ಪ್ರಪಂಚ ನಕ್ಷೆ. ಲಕ್ಕುಂಡಿಯ ಐತಿಹಾಸಿಕ ಮಹತ್ವ. ಲಕ್ಕುಂಡಿಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪುರಾತನ ದೇವಸ್ಥಾನಗಳು ಮತ್ತು ಬಾವಿಗಳು ಇವೆ. ಇದು ಚಾಲುಕ್ಯರ ಕಾಲದಲ್ಲಿ ಶಿಲ್ಪಕಲೆಯ ಕೇಂದ್ರವಾಗಿತ್ತು. ಕೋಟಿ ವೀರಭದ್ರೇಶ್ವರ ದೇವಸ್ಥಾನ ಲಕ್ಕುಂಡಿಯ ಶಿಲ್ಪ ವೈಭವವನ್ನು ಪ್ರತಿಬಿಂಬಿಸುತ್ತದೆ. ಓಂ ಸಮಾಪನ. ಕೋಟಿ ವೀರಭದ್ರೇಶ್ವರ ದೇವಸ್ಥಾನವು ಕೇವಲ ಧಾರ್ಮಿಕ ಕೇಂದ್ರವಷ್ಟೇ ಅಲ್ಲ, ಅದು ಚಾಲುಕ್ಯರ ಕಲಾ ಸಂಸ್ಕೃತಿಯ ಅಮೂಲ್ಯ ಪರಂಪರೆ. ಲಕ್ಕುಂಡಿಗೆ ಭೇಟಿ ನೀಡುವವರು ಈ ದೇವಾಲಯವನ್ನು ತಪ್ಪದೇ ದರ್ಶನ ಮಾಡಬೇಕು.